ನಗು ನಗುತ್ತಾ ನಲಿ ನಲಿ ಅಯ್ಯೋ ತಾಯ್ನ ಕೇಳಲಿ. ಅಷ್ಟಾಗ್ಲೇ ಜಾಗ ಇದ್ರೆ ಪಕ್ಕಕ್ಕೆ ಬರ್ತಾನಲ್ಲ, ಏನು ಕಣ್ಗೇನು ಕಾಣಿಸಲ್ವಾ ಅಂತ ಅವನಿಗೆ. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಲೇ. ಪಾಯಿಂಟ್ ಬತ್ತು, 1 ಪಾಯಿಂಟು ಬಂದಿಲ್ಲ ಕೊಳ್ಳಿ. ಇವಾಗ ನಾವು ಬಂದು ಕೇರ್ಪೇಟೆ ಸರ್ಕಲಲ್ಲಿ ಇದ್ದೀವಿ. ಇನ್ನೂ ಸಿಗ್ನಲ್ ಬಿಟ್ಟೇ ಇಲ್ಲ, ಆವಾಗಲೇ ಓಡ್ತಾರಲ್ಲಪ್ಪ ಇವರು. ನಡಿಯೋ ಮುಂದೆ, ಇನ್ನೂ ಮುಂದೆ ಕಣಂತೆ. ಜಾಗ ಮರ್ತ್ಕೊಂಡ್ಬಿಟ್ಟವನೇ, ಚಂದಗಳಮ್ಮಗೆ ಹೋಗೋ ದೇವಸ್ಥಾನದ ದಾರಿ. ಇಲ್ಲೂ ವರ್ಷಕ್ಕೊಂದ್ಸಲ ಹಬ್ಬ ಜಾತ್ರೆ ನಡೆಯುತ್ತೆ ಗುರು, ಧನುಷ್ ಜಾತ್ರೆ ಸಕ್ಕದಾಗಿರುತ್ತೆ ಅನ್ಕಳಿ. ನಮ್ಮ ಬೇಬಿ ಬೆಟ್ಟದಲ್ಲಿ ನಡೆಯುತ್ತಲ್ಲ ಜಾತ್ರೆ, ಸೇಮ್ ಅದೇ ಥರ. ಇಲ್ಲೆಲ್ಲ ಫುಲ್ಲು ದನಗಳು ಅಂದರೆ ದನಗಳು. ಈ ಕುರಿ ಏನೋ ಯೋಚನೆ ಮಾಡ್ತೈತೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಪಾ ದೇವ್ರೆ, ಮೊದಲನೇ ಸಲ ಗೋಪುರ ತೊಗೊಂಡು ನಿನ್ನ ಸನ್ನಿಧಿಗೆ ಬರ್ತಾಯಿದ್ದೀನಿ ಕಣವ. ಒಳ್ಳೇದು ಮಾಡರ್ಸವ ನನ್ನ ಸಾಕು. ಈಗ ಮೊದಲು ಈ ಥರ ಎಲ್ಲ ಮಾಡಿರಲಿಲ್ಲ, ಇವಾಗೆಲ್ಲ ತುಂಬ ಚೆನ್ನಾಗಿ ಮಾಡೋರು ಒಟ್ಟಿನಲ್ಲಿ. ಪರವಾಗಿಲ್ಲ ಗುರು, ಜನ ಎಲ್ಲ ಫುಲ್ಲು ರಶ್ ಅವರೇ. ಅಮಾವಾಸ್ಯೆ ಬತ್ತು ಅಂತಂದರೆ ಈ ದೇವಸ್ಥಾನ ಏನೋ ಫುಲ್ ಕಡಿಮೆ ಇರುತ್ತೆ ರಶ್ಶು. ಆದರೆ ನಮ್ಮ ಆರ್ತಿ ಕಡೆ ಬಂದು ಫುಲ್ಲು ರಶ್ಶು ಅಂದರೆ ರಶ್ ಇರುತ್ತೆ ಅನ್ಕೊಳ್ಳಿ. ಬೇಕಾದ್ರೆ ಪಾಪ ಎತ್ಕೊಬಿಡ್ತೀನಿ, ನೀನೇ ಪೂಜೆ ಮಾಡಿಬಿಡು. ಕೊನೆಗೂ ಚಂದಗಳಮ್ಮನ ದೇವಸ್ಥಾನಕ್ಕೆ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಶಿಸ್ತಾಗಿ ಇವಾಗ ಹೋಗ್ತಾಯಿದ್ದೀವಿ ಮನೆಗೆ. ಬರಬೇಕಾದ್ರೆ ಆ ಥರ ಬಿಸಿಲಿತ್ತು, ಫುಲ್ಲು ಬೆಳಕು. ಇವಾಗ ನೋಡ್ರೆ ಫುಲ್ಲು ಕತ್ಲೆ. ಮಳೆ ಯಾಕೆ ಬರ್ತೈತೆ ಅಂತ ನನಗೆ ಇವಾಗ ಗೊತ್ತಾಯಿತು. ಮೊದಲನೇ ಸಲ ಗೋಪುರ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ತಂಪಾಗಿರಲಿ ಮಗನೇ, ಮಳೆ ನಾನು ಸುರಿಸ್ತೀನಿ, ವೀಡಿಯೋ ಮಾಡ್ಕೊಂಡು ಹೋಗು ಅಂತ. ಮಳೆಯಲ್ಲೂ ಒಂದು ವೀಡಿಯೋ ಮಾಡ್ಕೊಂಡು ಹೋಗು, ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ಇರೋದು ದೇವರು.